ನಮಸ್ಕಾರ ಸ್ನೇಹಿತರೆ. ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ. ಅದ್ರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಪ್ರಕೃತಿ, ಪ್ರತಿಯೊಬ್ಬರಿಗೂ ಪ್ರಕೃತಿ ಇದೆ. ಆ ಪ್ರಕೃತಿಗೆ ಯಾವುದೇ ಜಾತಿ ಮತ ಭೇದವಿಲ್ಲ. ಆ ಪ್ರಕೃತಿ ನಂಬಿದವ್ರಿಗೆ ಯಾರು ಕೆಟ್ಟಿಲ್ಲ. ಅದು ಬಿಟ್ಟು ಪ್ರಕೃತಿ ವಿರುದ್ಧ ನಾವು ನಡೆದಾಗ ಅನೇಕ ರೀತಿಯ ಕಾಯಿಲೆಗಳನ್ನು ಎದುರಿಸಬೇಕಾಗುತ್ತೆ. ಸ್ನೇಹಿತರೆ, ಆ ಮಧುಮೇಹ ಅಂತಾರೆ. ಮಧುಮೇಹ ಯಾರಿಗೂ ಇಲ್ಲ, ಆದರೆ ಕೆಲವೊಂದು ಸೃಷ್ಟೀಕರಣ, ಕೆಲವು ಬಾಡಿಯನ್ನು ಸ್ವಚ್ಛತೆ ಮಾಡಿಕೊಳ್ಳಲ್ಲ. ಆದ್ದರಿಂದ ಸ್ವಲ್ಪ ಏರುಪೇರು ಆದಾಗ ಅದು ನೀವು ಶುಗರ್ ಬಂದಿದೆ, ಈ ಟ್ಯಾಬ್ಲೆಟನ್ನು ಯೂಸ್ ಮಾಡಲೇಬೇಕು ಅಂತ ಕಂಡೀಷನ್ ಆಗ್ತದೆ. ಪ್ರಾಣ ಅಂದರೆ ಪ್ರತಿಯೊಬ್ಬರಿಗೂ ಭಯನೇ. ಆದರೆ ನಾವು ಎಲ್ಲಿ ಮರಣ ಹೊಂದುತ್ತೇವೋ ಅಂದ್ಬಿಟ್ಟು ಆ ಒಂದು ಟ್ಯಾಬ್ಲೆಟನ್ನು ಸೇವನೆ ಮಾಡ್ತಾರೆ. ಅದೇನಾಗುತ್ತೆ, ಅವಯವಗಳನ್ನು ಇನ್ಆಕ್ಟಿವ್ ಮಾಡ್ತದೆ, ಸಾಯಿಸ್ತದೆ. ಆಗ ನಮಗೆ ಅನೇಕ ರೀತಿಯ ಕಾಯಿಲೆಗಳು ಬರ್ತವೆ. ಸ್ನೇಹಿತರೆ, ಪ್ರಕೃತಿಯಲ್ಲಿ ಸಿಕ್ಕುವಂತಹ ಅನೇಕ ವಸ್ತುಗಳಿಂದ ಆ ಮಧುಮೇಹವನ್ನು ತೊಲಗಿಸ್ಬೋದು. ಲವಂಗ, ಚಕ್ಕೆ, ದಾಲ್ಚಿನ್ನಿ ಚಕ್ಕೆ, ಮೆಂತ್ಯ ಮತ್ತು ಏಲಕ್ಕಿ, ಕಾರ್ಡಮಮ್, ಏಲಕ್ಕಿ, ಇವು ಸಮ ಪ್ರಮಾಣ ಎತ್ಕೋಬೇಕು. ನಿಮ್ಮಿಷ್ಟ, ಸಮ ಪ್ರಮಾಣ ತೆಗೆದುಕೊಳ್ಳಿ. ಸಮಪ್ರಾಣ ತೆಗೆದುಕೊಂಡು ಇದು ಮೆಂತ್ಯ ಮಾತ್ರ ಉರಿಸ್ಕೋಬೇಕು. ಸ್ವಲ್ಪ ದ್ವಾರಿಗೆ ಅಥವಾ ಉರಿಸ್ಕೋಬೇಕು ಮೆಂತ್ಯ ಮಾತ್ರ. ಉಳಿಕದ್ಯಾವುದು ಉರಿಬಾರದು. ಇದನ್ನು ಒಂದು ಮಿಕ್ಸಿಗೆ ಹಾಕಿ ಶೇಖರಿಸಿಕೊಂಡು ಬೆಳಗ್ಗೆ ಮತ್ತು ಸಾಯಂಕಾಲ ಖಾಲಿ ಹೊಟ್ಟೆಗೆ 1 ಟೀ ಸ್ಪೂನು 1 ಗ್ಲಾಸ್ ನೀರು, ಉಗುರುಬೆಚ್ಚ ನೀರು ಕಲಸಿ ಸೇವನೆ ಮಾಡ್ತಾ ಬಂದರೆ ಸ್ನೇಹಿತರೆ, ಎಂತಹ ಶುಗರ್ ಇರಲಿ ನಾರ್ಮಲ್ ಬರ್ತದೆ. ಮಧುಮೇಹಕ್ಕೆ ದಿವ್ಯ ಔಷಧಿ ನಮ್ಮ ಮನೆ ಮದ್ದು. ಇದನ್ನು ಪ್ರತಿಯೊಬ್ಬರು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ. ಎಲ್ಲರೂ ನೋಡಲಿ, ಎಲ್ಲರೂ ಅವ್ರ ಮನೆಗೆ ವೈದ್ಯ. ನಮಸ್ಕಾರ ಸ್ನೇಹಿತರೆ.